ಜುಲೈ 24ರಂದು ವಿಮಾನ ನಿಲ್ದಾಣದಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ತನಗೆ ಕೊಟ್ಟ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದೆ ಅಂತ ಗ್ರಾಹಕರೊಬ್ಬರು ಗಂಭೀರ ಆರೋಪ ಮಾಡಿದ್ರು. ತಮ್ಮ ತಿಂಡಿಯಲ್ಲಿ ಹುಳವಿದೆ ಎನ್ನುವ ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಇದು ತಕ್ಷಣ ವೈರಲ್ ಆಗಿತ್ತು. ಇದೀಗ ಆರೋಪಕ್ಕೆ ರಾಮೇಶ್ವರಂ ಕೆಫೆ ಮುಖ್ಯಸ್ಥರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಜನಪ್ರಿಯ ರೆಸ್ಟೋರೆಂಟ್ ಬ್ರ್ಯಾಂಡ್ ರಾಮೇಶ್ವರ ಕೆಫೆ ಮುಖ್ಯಸ್ಥರು ಸುಳ್ಳು ಆರೋಪ ಮಾಡಿದ ಗ್ರಾಹಕನ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಗ್ರಾಹಕ ಮಾಡಿದ ಆರೋಪವನ್ನ ಕೆಫೆ ತಳ್ಳಿ ಹಾಕಿದೆ. ತಮ್ಮ ಬ್ರ್ಯಾಂಡ್ಗೆ ಮಸಿ ಬಳಿಯಲು ಈ ರೀತಿ ಆರೋಪ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ರಾಮೇಶ್ವರಂ ಕೆಫೆ ಪತ್ರಿಕಾ ಪ್ರಕಟಣೆ ಮೂಲಕ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದೆ. 6-7 ಜನರ ಗುಂಪು ಜುಲೈ 24ರ ಬೆಳಗ್ಗೆ ಔಟ್ಲೆಟ್ನಲ್ಲಿ ಗಲಾಟೆ ಮಾಡಿ ನಂತರ ವಿಡಿಯೋ ಪ್ರಸಾರವಾಗದಂತೆ ತಡೆಯಲು 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು ಅಂತ ಕೆಫೆ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರತಿ ಆರೋಪ ಮಾಡಿದೆ. ಈ ಸಂಬಂಧ ರಾಮೇಶ್ವರಂ ಕೆಫೆ ಪೊಲೀಸರಿಗೆ ದೂರು ಕೊಟ್ಟಿದೆ. ಇದಕ್ಕೆ ಸಂಬಂಧಿಸಿದಂತೆ ಫೋನ್ ದಾಖಲೆ ಹಾಗೂ ಸ್ಕ್ರೀನ್ ಶಾಟ್ ಸೇರಿದಂತೆ ಇತರ ಸಾಕ್ಷಿ ಸಲ್ಲಿಸಿದ್ದೇವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.